ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನಿನ್ನೆ ಪಾಕಿಸ್ತಾನದ ಡಿಎಂಜಿ ಕರೆ ಮಾಡಿ ಕದನ ವಿರಾಮಕ್ಕೆ ಮನವಿ ಮಾಡಿಕೊಂಡಿದ್ರು. ನಂತರ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ಮಿಲಿಟರಿ ಚುನಾಯಿತ ಸರ್ಕಾರತೆ ಮಾತು ಕೇಳಲ್ಲ. ಪಾಕಿಸ್ತಾನ ಭಯೋತ್ಪಾದಕತೆಯನ್ನ ಘೋಷಿಸುತ್ತಾ ಇರ್ತಾರೆ. ನಮ್ಮ ಡಿಫೆನ್ಸ್ ಫೋರ್ಸ್ ಮತ್ತು ಚೀಫ್ಗಳಿಗೆ ಮುಕ್ತ ಸ್ವಾತಂತ್ರ್ಯ ಮೊದಲ ಬಾರಿಗೆ ಕೊಟ್ಟಿದ್ದಾರೆ ಅನ್ನೋ ಅಭಿಪ್ರಾಯ ಬಂದಿವು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದರು. ಕಳೆದ 30-40 ವರ್ಷದಿಂದ ನಮ್ಮ ದೇಶದಲ್ಲಿ ಭಯೋತ್ಪಾದನೆ ನಡೆದುಕೊಂಡೇ ಬಂದಿದೆ. 1980ರ ನಂತರ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನೆ ಚಟುವಟಿಕೆ ನಮ್ಮ ದೇಶದಲ್ಲಿ ನಡೆದಿದೆ. ಈ ಮೊದಲು ಪಹಲ್ಗಾಮ್ಗಿಂತ ದೊಡ್ಡ ಪ್ರಮಾಣದಲ್ಲಿ ಸಂಭವಿಸಿದೆ. ಮೊದಲ ಬಾರಿಗೆ ದೇಶವೊಂದಾಗಿ ಸರ್ಕಾರ ತೀರ್ಮಾನ ಕೈಗೊಂಡು ಬಲವಾಗಿ ಪ್ರತೀಕಾರ ತೆಗೆದುಕೊಂಡಿದ್ದೇವೆ. ಪಾಕಿಸ್ತಾನ ಮಾಧ್ಯಮಗಳ ವರದಿ ಪ್ರಕಾರ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳ ಕುಟುಂಬಗಳು ಹತವಾಗಿದೆ. ಲಾಂಚಿಂಗ್ ಪ್ಯಾಡ್ ಅಡಗುತಾಣ ಧ್ವಂಸಗೊಳಿಸಲು ಮಿಲಿಟರಿಗೆ ಸಾಧ್ಯವಾಗಿದೆ. ಭಾರತ ಸರ್ಕಾರ ದಿಟ್ಟ ನಿರ್ಧಾರ ಕೈಗೊಂಡಿದೆ. ಮುಕ್ತ ಅವಕಾಶ ಕೊಟ್ಟಿತ್ತು. ಯುದ್ಧ ವಿರಾಮದ ಘೋಷಣೆಗಿಂತ ಮುಂಚೆ ಅತ್ಯಂತ ಕಠಿಣ ನಿಲುವು ತೆಗೆದುಕೊಂಡಿದೆ ಎಂದಿದ್ದಾರೆ. ಬಹಳ ವಿವರವಾಗಿ ವರದಿಯಾಗಿದೆ. ಪಾಕಿಸ್ತಾನ ನಿನ್ನೆ ಅಲ್ಲಿನ ಡಿಎಂಜಿ ಅವರು ಫೋನ್ ಮಾಡಿ ಕದನ ವಿರಾಮಕ್ಕೆ ವಿನಂತಿಯನ್ನು ಮಾಡಿ ಆನಂತರ ಉಲ್ಲಂಘನೆ ಮಾಡಿದ್ದಾರೆ ಅಂತ. ಪಾಕಿಸ್ತಾನದಲ್ಲಿ ಮಿಲಿಟರಿ ಪಡೆ ಚುನಾಯಿತ ಸರ್ಕಾರದ ಮಾತು ಕೇಳಲ್ಲ ಅನ್ನುವಂಥ ವರದಿಗಳು ಬಂದಿದ್ದಾವೆ. ಹಾಗಾಗಿ ಅದರ ಬಗ್ಗೆ ಪಾಕಿಸ್ತಾನ ಯಾವತ್ತಲೂ ಸಹಿತ ಡಬಲ್ ಸ್ಟ್ಯಾಂಡರ್ಡು ಮತ್ತು ಭಯೋತ್ಪಾದನೆಯನ್ನು ಅವರು ಪೋಷಿಸ್ತಾನೆ ಇರ್ತಾರೆ ಅನ್ನುವಂಥ ಸಂಗತಿ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಮ್ಮ ಪಡೆಗಳಿಗೆ, ನಮ್ಮ ಸರ್ಕಾರ ಮತ್ತು ನಮ್ಮ ಡಿಫೆನ್ಸ್ ಫೋರ್ಸ್ಗಳಿಗೆ, ಡಿಫೆನ್ಸ್ ಚೀಫ್ಗಳಿಗೆ ಮುಕ್ತವಾದಂಥ ಅವರನ್ನು ತಹಬಂದಿಗೆ ತರಲಿಕ್ಕೆ ಮತ್ತು ಅವರಿಗೆ ಏನು ತಕ್ಕ ಶಾಸ್ತಿಯನ್ನು ಮಾಡಲೇಬೇಕು, ಪಾಠವನ್ನು ಕಲಿಸಬೇಕು. ಆ ಪಾಠವನ್ನು ಕಲಿಸಲಿಕ್ಕೆ ಅತ್ಯಂತ ಮುಕ್ತವಾದಂಥ ಸ್ವಾತಂತ್ರ್ಯವನ್ನು ಮೊದಲನೇ ಬಾರಿಗೆ ಕೊಟ್ಟಿದ್ದರು ಅನ್ನುವಂಥದ್ದು ಅಭಿಪ್ರಾಯಗಳು ಮಾಧ್ಯಮದಲ್ಲಿ ನಿಮ್ಮ ಚಾನೆಲ್ಗಳಿಗೆ ಬಂದಿದ್ದಾವೆ. ಮತ್ತು ಮೊದಲನೇ ಬಾರಿಗೆ ಕಳೆದ 35-40 ವರ್ಷದಿಂದ ನಮ್ಮ ದೇಶದೊಳಗೆ ಭಯೋತ್ಪಾದನೆ ನಡ್ಕೊಂಡೇ ಬಂದಿದೆ. ನಿಮಗೂ ಗೊತ್ತಿದೆ. ವಿಶೇಷವಾಗಿ 80ರ ನಂತರ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ನಮ್ಮ ದೇಶದಲ್ಲಿ ನಡೆದಿದ್ದಾವೆ. ಈಗೇನು ಮೊನ್ನೆ ಪಹಲ್ಗಾಮದ್ದು ನಡೀತು, ಅದಕ್ಕಿಂತ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸಾವು, ನೋವು, ಆಸ್ತಿ ಪಾಸ್ತಿಗೆ ಹಾನಿ ಇವೆಲ್ಲವೂ ಸಂಭವಿಸಿದ್ದಾವೆ. ಆದರೆ ಮೊದಲನೇ ಬಾರಿಗೆ ಈ ದೇಶದಲ್ಲಿ ದೇಶ ಒಂದಾಗಿ, ನಾನಿದರ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡ್ತಾಯಿಲ್ಲ, ದೇಶ ಒಂದಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಒಂದು ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡು ದೊಡ್ಡ ಪ್ರಮಾಣದಲ್ಲಿ ಅತ್ಯಂತ ತೀಕ್ಷ್ಣವಾಗಿ ಅಷ್ಟೇ ಬಲವಾಗಿ ನಾವು ಪ್ರತಿಕ್ರಿಯೆಯನ್ನು ಕೊಟ್ಟಿವಿ, ಪ್ರತಿಕಾರವನ್ನು ತೆಗೆದುಕೊಂಡಿದ್ದೇವೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಟೆರರಿಸ್ಟ್ಗಳು ಸತ್ತಿದ್ದಾರೆ ಅಂತನ್ನುವಂಥದ್ದು ವರದಿನೂ ಆಗಿದೆ. ಮತ್ತು ಪಾಕಿಸ್ತಾನದ ಮೀಡಿಯಾಗಳ ವರದಿ ಆಧಾರದ ಮೇಲೆ ಹೇಳೋದಾದರೆ, ಯಾರು ನಮ್ಮ ಕಂದಹಾರದ ಪ್ರಕರಣದಲ್ಲಿದ್ದಂಥವರು ಅವರು ಹತರಾಗಿದ್ದಾರೆ. ಯಾರು ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಉಗ್ರರಿದ್ದರು ಅವರ ಫ್ಯಾಮಿಲಿ ಮೆಂಬರ್ಸ್ ಹತರಾಗಿದ್ದಾರೆ. ಅನೇಕ ಟೆರರಿಸ್ಟ್ ಲಾಂಚಿಂಗ್ ಪ್ಯಾಡ್ಗಳು ಮತ್ತು ಟ್ರೈನಿಂಗ್ ಕ್ಯಾಂಪ್ಗಳು ಮತ್ತು ಹೈಡೌಟ್ಸು, ಅಡಗುತಾಣಗಳು ಇವೆಲ್ಲವೂ ಸಹಿತ ಧ್ವಂಸಗೊಳಿಸಲಿಕ್ಕೆ ಇವತ್ತು ಭಾರತದ ಮಿಲಿಟರಿ ಶಕ್ತಿಗಳಿಗೆ ಸಾಧ್ಯವಾಗಿದೆ. ಅಂಥ ಒಂದು ಅಭೂತಪೂರ್ವವಾದಂಥ ತೀರ್ಮಾನವನ್ನು ಭಾರತ ಸರ್ಕಾರ ತೆಗೆದುಕೊಂಡು ಮಿಲಿಟರಿಗಳಿಗೆ, ನಮ್ಮ ಎಲ್ಲ ಡಿಫೆನ್ಸ್ ಫೋರ್ಸ್ಗಳಿಗೆ ಅತ್ಯಂತ ಮುಕ್ತವಾದಂಥ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.